ನಮಸ್ಕಾರ ಚಾಮರಾಜನಗರ. ನನಗೆ ಮಾತೇ ಬರ್ತಾ ಇಲ್ಲ, ಪದಗಳೇ ಸಿಗ್ತಾ ಇಲ್ಲ. ನಿಮ್ಮ ದೊಡ್ಡ ಮನೆ ಮೇಲಿಟ್ಟರು ನೀವು ನಿಮ್ಮ ಅಭಿಮಾನ ನೋಡಿ ನನಗೆ ನಿಬ್ಬೆರಗಾಗಿದ್ದೀನಿ. ನಾನು ಕೇಳಿದ್ದೆ, ಆದರೆ ಇವತ್ತು ಮೊದಲೇ ಸರಿ ನೋಡ್ತಾ ಇದ್ದೀನಿ ಈ ಅಭಿಮಾನನ. ಈ ಒಂದು ಕಿವಿ ಗ್ಯೂಯಿ ಅಂತ ಇದೆ ನನಗೆ. ಇನ್ನು ನನಗೆ ತುಂಬ ಸಂತೋಷ. ನಮ್ಮ ನಮ್ಮ ಯುವರಾಜ್ ಅವರ ಮೊದಲನೇ ಸಿನಿಮಾಗೆ ಮ್ಯೂಸಿಕ್ ಮಾಡೋ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ನನಗೆ ತುಂಬ ಸಂತೋಷ. ತುಂಬ ಒಳ್ಳೊಳ್ಳೆ ಹಾಡುಗಳಿದೆ ನಮ್ಮ ಯುವ ಸಿನಿಮಾದಲ್ಲಿ. ಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ಸಂತೋಷ್ ಆನಂದರಾಮ್ ಅವರು ಹೇಳಿದ ಥರ ಯು ವಿಲ್ ಬಿ, ನಿಮ್ಮನ್ನ ಯಾರಿಗೂ ಬೇಜಾರು ಮಾಡಲ್ಲ ಸಿನಿಮಾ. ನೀವೆಲ್ಲರೂ ಸಿನಿಮಾಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವದಿಸಿ, ನಮ್ಮ ಯುವರನ್ನ ಆಶೀರ್ವದಿಸಿ. ವಿ ಆರ್ ಆಲ್ ಏನು ಹೇಳ್ತೀನಿ, ನನಗೆ ಮಾತಾಡೋಕ್ಕೆ ಪದಗಳು ಸಿಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ ನಮ್ಮ ಅಜನೀಶ್ ಸರ್ ಅವರಿಗೆ. ಸೊ ಈಗ ನಮ್ಮ ಚೇತನ್ ಸರ್ ಸಹ ಒಂದೆರಡು ಮಾತಾಡಬೇಕು. ನಮ್ಮ ಅದ್ಭುತವಾದಂಥ ಕನ್ನಡದ ನಮ್ಮೆಲ್ಲರ ನೆಚ್ಚಿನ, ಯಾವಾಗಲೂ ನಗ್ನಗ್ತಿರೋ ಅಂತ ಚೇತನ್ ಸರ್, ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಬೇಕಪ್ಪ ಅವರಿಗೆ. ನವೀನ್ ಸಜ್ಜು ಸರ್, ನೀವು ಹೋಗಂಗಿಲ್ಲ, ಇರಬೇಕು. ಸಜ್ಜು ಸರ್, ಎಲ್ಲರೂ ಕೂಡ ನಮಸ್ಕಾರ. ಓಕೆ, ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೀ ನಿರ್ದೇಶಕನಾಗಲ್ಲ, ದೊಡ್ಡ ಮನೆ ಅಭಿಮಾನಿಯಾಗಿ ಬಂದಿದ್ದೀನಿ. ಯುವ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ. ನಾ ಭಯ್ಯ ಅಂತ ಪ್ರೀತಿಯಿಂದ ಕರಿತೀನಿ. ಸಂತೋಷ್ ಆನಂದರಾಮ್ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ. ಚಾಮರಾಜನಗರ ಪುಣ್ಯದ ಮಣ್ಣು ಸ್ವಾಮಿ ಇದು. ಮಲೈ ಮಾದೇಶ್ವರರು ಓಡಾಡ್ದಂಥ ಜಾಗ, ದೆರೆಕ್ ದೊಡ್ಡವರು ಮಂಟೆ ಸ್ವಾಮಿಗಳು ಓಡಾಡ್ದಂಥ ಜಾಗ, ಸಿದ್ದಪ್ಪಾಜಿ ಓಡಾಡ್ದಂಥ ಜಾಗ, ನಿಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಓಡಾಡಿದಂಥ ಜಾಗ. ಮನುಷ್ಯರಿಗೆ ಯಾವತ್ತು ಎರಡು ಇರುತ್ತಂತೆ, ಒಂದು ಕರ್ಮಭೂಮಿ, ಒಂದು ಜನ್ಮಭೂಮಿ ಅಂತ. ಜನ್ಮಭೂಮಿ ಅಂದರೆ ನಾವೆಲ್ಲಿ ಹುಡ್ತೀವೋ ಅದು, ಕರ್ಮಭೂಮಿ ಅಂದರೆ ನಾವೆಲ್ಲಿ ದುಡಿತೀವೋ ಅದು. ಜನ್ಮಭೂಮಿಯಿಂದ ಶುರು ಮಾಡಿದ್ದೀರಾ ಸರ್, ನಿಮ್ಮ ಯಾತ್ರೆ ಇತಿಹಾಸ ಇಲ್ಲಿಂದ ಶುರುವಾಗುತ್ತೆ. ಯುವ ಸರ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಯುವ ಸರ್ನ, ಅವರಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗಿರೋ ಅಂಥ ಎನರ್ಜಿ ಇದೆ. ರಾಘಣ್ಣವರಲ್ಲಿರೋ ಅಂಥ ಒಳ್ಳೆ ಮನಸ್ಸು, ಸರಳತೆ, ಒಂದು ಸೌಜನ್ಯ ಮನೋಭಾವ ಅಂತ ಏನಂತೀವಿ, ಆ ಥರ ಒಳ್ಳೆ ಗುಣ ಇದೆ. ಪವರ್ ಸ್ಟಾರ್, ನಿಮ್ಮ ಪ್ರೀತಿಯ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಪವರ್ ಇದೆ. ಆ್ಯಂಡ್ ಅಪ್ಪಾಜಿಯವರ ಒಂದು ಕಲೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲೊಂದು ಅದ್ಭುತವಾದಂಥ ಗುಣ ಇದೆ, ನಾನು ನೋಡಿದ್ದೀನಿ. ಲೀಡರ್ಶಿಪ್ ಕ್ವಾಲಿಟಿ ಇದೆ. ತಂಡ ಕಟ್ಬೋದು, ಆರ್ಮಿ ಕಟ್ಬೋದು, ಅಂಥ ಒಂದು ಕಾನ್ಫಿಡೆನ್ಸ್ ಇರೋ ಅಂಥ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಈ 5 ಗುಣ ಸಾಕು ಇತಿಹಾಸ ಬರೆಯೋಕ್ಕೆ. ಲೋಹಗಳಲ್ಲೇ ಪಂಚಲೋಹ ಶ್ರೇಷ್ಠ ಅಂತಾರೆ. ಈ 5 ಗುಣಗಳು ಸಾಕು. ಯುವ ಸರ್ದು ವಿಜಯ ಯಾತ್ರೆ ಇಲ್ಲಿಂದ, ಈ ಸ್ಟೇಜಿಂದ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವಾದ್ಯಂತ ಪಸರಿಸುತ್ತೆ. ಒಂದು ನಿಮಿಷ ಈ ಹಾಡು ನೋಡ್ಬೇಕಾದ್ರೆ ಒಂದು ನಿಮಿಷ ಮೈ ಜುಮ್ ಅನ್ನಿಸ್ತಾ ಇತ್ತು. ಅಪ್ಪು ಸರ್ ಒಂದು ಕ್ಷಣ ಹಿಂಗೆ ಬಂದು ಹೋದಂಗಿತ್ತು. ಆ್ಯಂಡ್ ಆ ಡಾನ್ಸ್ ನೋಡ್ಬೇಕಾದ್ರೆ, ಆ ಡಾನ್ಸ್ ಮೂಮೆಂಟಲ್ಲಿ ಅಪ್ಪು ಸರ್ ಒಂದು ಸ್ವಲ್ಪ ಹಿಂಗೆ ಬಂದು ಹೋದಂಗಿತ್ತು. ಕರೆಂಟ್ ಹೊಡೆದಂಗಿತ್ತು ಲಿಟ್ರಲಿ. ಸರ್ ಒಳ್ಳೇದಾಗತ್ತೆ ಸರ್, ಸೂಪರಾಗಿ ಆಗುತ್ತೆ ಸರ್. ಭಯ್ಯ, ಹ್ಯಾಟ್ಸ್ ಆಫ್ ಟು ಯು. ಪವರ್ ಕಟ್ ಆಗಲ್ಲ. ನಿಮ್ಮ ಪ್ರತಿ ಲೈನ್ಗೂ ನಾನು ಅಭಿಮಾನಿ. ಎಕ್ಸ್ಟ್ರಾರ್ಡಿನರಿ ಬರ್ದಿದ್ದೀರಾ ಭಯ್ಯ. ಸಾಂಗ್ ಅಮೇಝಿಂಗ್, ಅಮೇಝಿಂಗ್ ಸರ್. ಅಜ್ಜು ಸರ್, ಬ್ಯೂಟಿಫುಲ್ ಮ್ಯೂಸಿಕ್ಕು, ಎಕ್ಸ್ಟ್ರಾರ್ಡಿನರಿ ಸರ್. ನನಗೆ ಒಬ್ಬ ಕವಿ ಅಲ್ವಾ, ಏನೇನೋ ಹೊಳಿತಾ ಇರುತ್ತೆ. ಅಶ್ವಮೇಧ ಯಾಗದಲ್ಲಿ ಒಂದು ಕುದುರೆ ಬಿಟ್ಟಂಗಿದೆ ಸ್ವಾಮಿ. ಅದು ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲ ಭೂಮಿನೂ ಕುದುರೆದೆ. ಫೈನಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕಿಂಗ್ ಇಸ್ ಆಲ್ವೇಸ್ ಅ ಕಿಂಗ್ ಮಾಮ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಚಾಮರಾಜನಗರ ನಮ್ಮೂರು. ಲವ್ ಲವ್ ಲವ್, ಆ ಪ್ರೀತಿನೇ ಎಲ್ಲ. ಎಲ್ಲರನ್ನೂ ಹರಿಸಿದ್ದೀರಾ. ಯುವವ್ರನ್ನ ಆತ್ಮತೃಪ್ತಿಯಿಂದ ಹರಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ಸರ್,
ಒಂದು ಗಾದೆ ಇದೆ, ಒಂದು ಮಾತಿದೆ, ರವಿ ಕಾಣದನ್ನ ಕವಿ ಕಂಡ ಅನ್ನುವಂತ ಮಾತು. ಸೊ ನಮ್ಮ ಕವಿಗಳ ಮುಂದಿನ ಒಂದು ಕಾಣಿ ಏನ್ ಕಾಣ್ತಾ ಇದ್ದೀರಾ, ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ನಮ್ಮ ಸರ್ ಚೇತನ್ ಯುವ sir ಸರ್ ಡೇಟ್ ಕಡೆಯಿಂದ. ಸಿಗಲ್ಲ. ವೆರಿ ಸಾರಿ. ಯಾರೋ ಕೇಳ್ತಾ ಇದ್ರು ಯುವ ಸರ್ ಯಾವಾಗ ಸಿನಿಮಾ ಮಾಡ್ತೀರಾ ಅಂತ. ಯುವ ಸರ್ ನಮಗ್ ಸಿನಿಮಾ ಮಾಡಬೇಕು, ನಾವು ಮಾಡೋದಲ್ಲ. ನಂಗೆ ತಮಿಳು ತೆಲುಗು ಡೈರೆಕ್ಟರ್ಗಳು ಎಲ್ಲರೂ ಫೋನ್ ಮಾಡ್ತಾರೆ, ಎಲ್ಲ ಟಚ್ ಅಲ್ಲಿ ಇರ್ತಾರಲ್ಲ, ಆಲ್ರೆಡಿ ಲಿಸ್ಟ್ ಇದೆ ಕ್ಯೂ. ಆಹಾ. ಅದರಿಂದ ಇಲ್ಲಿಂದ ಬೇರೆ ಇರುತ್ತೆ ಮೇಡಮ್, ಬೇರೆ ಇತಿಹಾಸ ಇರುತ್ತೆ ಇಲ್ಲಿಂದ. ಮತ್ತೆ ಸರ್, ಧನ್ಯವಾದ. ಸರಸ್ವತಿ ಲಕ್ಷ್ಮಿ ಪುತ್ರರು ನಮ್ಮ ಯುವ ಸರ್ ಅಂತ ಹೇಳ್ಬೋದು. ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಆ ಕಳೆ ಅವರಲ್ಲಿ ಎತ್ತು ಕಾಣಿಸ್ತಾ ಇದೆ, ಇಡೀ ದೊಡ್ಡ ಮನೆಯ ಕಳೆ. ಸೊ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಚೇತನ್ ಸರ್, ಧನ್ಯವಾದ, ಥ್ಯಾಂಕ್ ಯು thank you. ಸೋ ಮಚ್ ಬಂದಿದ್ದಕ್ಕೆ. Thank you. ಅಭಿನಂದನೆಗಳು Thank you, ತಮಗೆ. thank you very much. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Thank you. ಥ್ಯಾಂಕ್ ಯು ಅಜ್ನೀಶ್ ಸರ್ ಅವ್ರಿಗೂ. ನವೀನ್ ಸಜ್ಜು ಅವರೇ ಬನ್ನಿ, ನಿಮ್ಮನ್ನ ಬಿಡಲ್ಲ ನಾನು, ಇನ್ನೂ ಒಂದ್ 2 ನಿಮಿಷ ಬರಬೇಕು. ಹೆಂಗ್ ಹೇಳಿ, ನಿಮ್ಮನ್ನ ಬಿಡಕ್ಕಾದ್ರೂ ಆಗುತ್ತಾ? ಹಿಡ್ಕೊಳ್ಳಿ ಮತ್ತೆ. ಹಿಡ್ಕೊಂಡು ಬಿಡಕ್ಕಾಗುತ್ತಾ ಅಂತ ಹಿಡ್ಕೊಂತೇನೆ ಇಲ್ವಲ್ಲ ನೀವು. ನವೀನ್ ಅವರೇ, ಸೊ ನೀವು ಈ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಮತ್ತಷ್ಟು ಪವರ್ ತುಂಬಿದೆ ನಿಮ್ಮ ಸುಮಧುರವಾದ ಕಂಠದಿಂದ, ಅದ್ಭುತವಾದ ಗೀತೆಗಳಿಂದ, ಅದ್ರ ಜೊತೆಗೆ ನಮ್ಮ ಹಾಡಿನ ಬಗ್ಗೆ ಮತ್ತು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಯುವ ಚಿತ್ರಕ್ಕೆ ನಿಮ್ಮ ಒಂದು ವಿಶಸ್ ಪ್ಲೀಸ್. ಇಲ್ಲ, ನಾವು ಸಿಕ್ಕಾಬಟ್ಟೆ ನಾನು ಅಪ್ಪು ಸರ್ ಫ್ಯಾನು. ನಾನು ಅದೇ ಹೇಳಿದೆ ಸರ್ಗೆ, ಸರ್ ನಿಮ್ಮ ಅಭಿಮಾನಿ ಆಗ್ಬಿಟ್ಟೆ ನಾನು ಇದನ್ನ ನೋಡಿ. ಇವತ್ತಿಂದ ನಾನು ನಿಮ್ಮ ಫ್ಯಾನು ಸರ್. ಅಪ್ಪು ಸರ್ನ ಇಲ್ಲಿ ಇಟ್ಕೊಂಡಿದ್ದೆ, ನಾವು ದೇವ್ರ ಥರ ಇಲ್ಲಿ ಇಟ್ಕೊಂಡಿದ್ದೀವಿ. ಆ ಜಾಗದಲ್ಲಿ ನಾನು ಇವತ್ತಿಂದ ನಿಮ್ಮನ್ನು ಇಟ್ಕೊತಾ ಇದ್ದೀನಿ, ನಿಮ್ಮ ಅಭಿಮಾನಿ. ಸಿಂಗರ್ಗಿಂತ ಹೊರತುಪಡಿಸಿ ನಿಮ್ಮ ಫ್ಯಾನ್ ಅಂತ. ಅವ್ರಿಗೆ ಒಳ್ಳೇದಾಗಬೇಕು. ನಾವು ಕಾಯ್ತಿದ್ವಿ, ಇಷ್ಟು ದಿನ ಕಾಯ್ತಿದ್ವಿ. ಇಲ್ಲ, ಅದು ಆ ಕುಡಿ ಅದು ಯಾವತ್ತೂ ಎಂಡ್ ಆಗಬಾರ್ದು, ಹೋಗ್ತಾ ಇರಬೇಕು ಅಂತ. ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಒಳ್ಳೇದಾಗಬೇಕು, ಅವ್ರಿಗೆ ಚೆನ್ನಾಗಾಗಬೇಕು. ಇಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನಿವತ್ತು ಈ ಲಾಂಚಿಂಗ್ ಪ್ರೋಗ್ರಾಮ್ನಲ್ಲಿ ನನಗೂ 2 ಹಾಡು ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾನು ಅದೃಷ್ಟವಂತ, ಪುಣ್ಯವಂತ. ಯಾವತ್ತು ನೆನಪಿನಲ್ಲಿ ಇಟ್ಕೊಂತೀನಿ. ಸದಾ ಜನಗಳ ಆಶೀರ್ವಾದ ಮತ್ತು ಅಪ್ಪು ಸರ್ ಆಶೀರ್ವಾದ ಎಲ್ಲ ಯಾವಾಗಲೂ ಯುವ ಸರ್ ಮೇಲಿರಲಿ, ನಮ್ಗಳ ಮೇಲಿರಲಿ ಅಂತ ಹೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಥ್ಯಾಂಕ್ ಯು ನವೀನ್ ಅವರೇ. ನಿಮ್ಮ ಒಂದು ಅದ್ಭುತವಾದ ಗೀತೆಗಳಿಂದ, ನಿಮ್ಮ ಸುಮಧುರವಾದಂಥ ಕಂಠದಿಂದ ನಮ್ಮ ಕಾರ್ಯಕ್ರಮದ ರಂಗನ್ನ ಮೆರುಗನ್ನ ಹೆಚ್ಚಿಸಿದ್ದೀರಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ಮತ್ತೊಮ್ಮೆ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಫ್ಯಾನ್ಸ್ ಎಲ್ಲ ರೆಡಿನಾ? ಹಾಗಿದ್ರೆ ಮತ್ಯಾಕ್ ತಡ, ಈಗ ನಮ್ಮ ಅಪ್ಪು ಸರ್ ಅವರ ಒಂದು ಅದ್ಭುತವಾದ ಗೀತೆಗಳಿಗೆ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ನ ನೋಡ್ಬಿಡೋಣವಾ? ಹಾಗಿದ್ರೆ ಒಂದ್ ಸ್ವಲ್ಪ ಪವರ್ ತೋರಿಸ್ಬೇಕಪ್ಪ. ರೆಡಿ, 1 2 3. ಸೊ ಈಗ ಬರ್ಮಾಡ್ಕೊಳ್ಳೋಣ ನಮ್ಮ ಮೋಹನ್ ಸರ್ ಅವರ ಸಂಪೂರ್ಣವಾದ ತಂಡವನ್ನ. ಸುಮ್ಮನೆ ಬಂದಿದ್ದಲ್ಲ, ಈ ರೇಜು ಎಂದು ನಿಲ್ಲೋದಿಲ್ಲ, ಪವರು ಕಟ್ಟಾಗಲ್ಲ. ಒಬ್ಬನೇ ಶಿವ,